ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀವಿ ಸ್ನೇಹಿತರೆ. ಇನ್ನೂ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ, ಓಕೆನಾ? ಸೊ ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ನ ಬಿಡ್ತಾ ಇರ್ತೀವಿ. ಈ ಒಂದು ವಿಡಿಯೋದಲ್ಲಿ ಹೊಸ ಒಂದು ಜಾಬ್ ಅಪ್ಡೇಟ್ ನ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ, ಓಕೆನಾ? ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ಫುಲ್ ಡೀಟೇಲ್ಸ್ ನ ಪಿನ್ ಟು ಪಿನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ಅಪ್ಲೈ ಮಾಡೋದು, ಏನ್ ಕ್ವಾಲಿಫಿಕೇಶನ್ ಇದೆ, ಏಜ್ ಲಿಮಿಟ್ ಎಷ್ಟು, ಮತ್ತೆ ವೇಕೆನ್ಸಿ ಎಷ್ಟಿದಾವೆ, ಪ್ರತಿ ಒಂದು ಡೀಟೇಲ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ, ಓಕೆನಾ? ಸೊ ವಿಡಿಯೋ ಶುರು ಮಾಡೋಣ. DFPD DFPD ಅಂತ ಹೇಳಿದ್ರೆ ಏನು? ಸೊ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಜೂನಿಯರ್ ಅಕೌಂಟೆಂಟ್ ಕಮ್ ಸ್ಟೋರ್ ಕೀಪರ್ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ, ಓಕೆನಾ? DFPD ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಓಕೆನಾ? ಸೊ ಆಹಾರ ಇಲಾಖೆಯಲ್ಲಿ ಕರೆದಿರುವಂತಹ ಪೋಸ್ಟ್ ಇದು. BCom ಡಿಗ್ರಿ ಮುಗಿಸಿರ್ಬೇಕಾಗಿರುತ್ತೆ. 27 ಜೂನ್ 2025 ಲಾಸ್ಟ್ ಡೇಟ್ ಇದೆ. ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ, ಓಕೆನಾ? ಸೊ ಇದು ಆನ್ಲೈನ್ ಅಲ್ಲ, ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ, ಯಾವ ರೀತಿ ಅಪ್ಲೈ ಮಾಡೋದು, ಏನು, ಯಾರ್ಯಾರು ಅಪ್ಲೈ ಮಾಡಬಹುದು, ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಸ್ನೇಹಿತರೆ, ಓಕೆನಾ? ಸೊ ಜೂನಿಯರ್ ಅಕೌಂಟೆಂಟ್ ಕಮ್ ಸ್ಟೋರ್ ಕೀಪರ್ 5 ಪೋಸ್ಟ್ ನ ಕರೆದಿದ್ದಾರೆ. BCom ಅವ್ರಿಗೆ ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಮಾಡಬೇಕು. ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿರುವಂತದ್ದು. ಲಾಸ್ಟ್ ಡೇಟ್ ಬಂದು 27/6/2025 ಆರ್ 60 ಡೇಸ್ ಆಫ್ ಎಂಪ್ಲಾಯ್ಮೆಂಟ್ ನ್ಯೂಸ್, ಓಕೆನಾ? ಸೊ ನಿನ್ನೆ ಬಂದಿರುವಂತ ಈ ಒಂದು ಪೋಸ್ಟ್ ಆದಷ್ಟು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ? ಸೊ ಜೂನಿಯರ್ ಅಕೌಂಟೆಂಟ್ ಅಂಡ್ ಸ್ಟೋರ್ ಕೀಪರ್ ಗೆ 5 ವೇಕೆನ್ಸಿ. ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್? BCom. ಏಜ್ ಲಿಮಿಟ್ ಬಂದು 56 ವರ್ಷದವರೆಗೂ ಇದೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಏಜ್ 56 ವರ್ಷದವರೆಗೂ ಇದೆ. ಸೊ ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ. ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ? ಸೊ ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಅಂತ ಹೇಳಿದ್ರೆ, ಡೆಪ್ಯೂಟೇಷನ್, ಇಂಟರ್ವ್ಯೂ ಅಂಡ್ ಮೆರಿಟ್ ಬೇಸಿಸ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಈ ಒಂದು ಸೆಲೆಕ್ಷನ್ಗೆ ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ. ಸೊ ಇಂಟರ್ವ್ಯೂ ಇರುತ್ತೆ ಅಷ್ಟೇನೆ. ಸೊ ಇದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ? ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್, ಏಜ್ ಪ್ರೂಫ್, ಮತ್ತೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್, ಇದಿಷ್ಟು ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ? ಸೊ ಅಪ್ಲಿಕೇಶನ್ ನೀವು ಸ್ಪೀಡ್ ಪೋಸ್ಟ್ ಮಾಡ್ಬೇಕಾಗಿರುತ್ತೆ. 27/6/2025 ಒಳಗಡೆ ನೀವು ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದ್ರದ್ದು ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಏನಿದೆ, ಈ ಲಿಂಕ್ ಗಳಲ್ಲಿ ನಾನು ಅಪ್ಲಿಕೇಶನ್ ಫಾರ್ಮ್ ನ ಕೊಟ್ಟಿರ್ತೀನಿ ಸ್ನೇಹಿತರೆ, ಓಕೆನಾ? ನೋಟಿಫಿಕೇಶನ್ ಅಲ್ಲಿ. ಸೊ ಯಾವುದೇ ಒಂದು ಅಪ್ಲಿಕೇಶನ್ ಬಂತು ಅಂತ ಹೇಳಿದ್ರೆ ಅದ್ರದ್ದು ಫಸ್ಟ್ ನೀವು ನೋಟಿಫಿಕೇಶನ್ ನೋಡ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ? ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಓಕೆನಾ? ಸೊ ವೇಕೆನ್ಸಿ ಕರೆದಿರೋಂಥದ್ದು ಜೂನಿಯರ್ ಅಕೌಂಟೆಂಟ್ ಕಮ್ ಸ್ಟೋರ್ ಕೀಪರ್, ಓಕೆನಾ? ಅನಕ್ಷರಿ 1 ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅದನ್ನ ನೋಡ್ಕೊಂಡು ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಬಯೋಡೇಟಾ, ಮತ್ತೆ ಇಲ್ಲಿ ನೋಡಿ ಏನೇನ್ ಬೇಕು ಅಂತ ಹೇಳ್ಬಿಟ್ಟು, ಫೋಟೋ ಕಾಪೀಸ್ ಆಫ್ ಪೇಪರ್ಸ್ ಆಫ್ ಲಾಸ್ಟ್ 5 years ಡ್ಯೂಲಿ ಅಸಿಸ್ಟೆಡ್ ಆನ್ ಈಚ್ ಪೇಜ್ ಬೈ ಅನ್ ಆಫೀಸರ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ ಅಂಡರ್ ಸೆಕ್ರೆಟರಿ, ಓಕೆನಾ? ಸೊ ಪೇಪರ್ಸ್ ಅಂತ ಹೇಳಿದ್ರೆ ಈಗಾಗಲೇ ನೀವು ಕೆಲಸದಲ್ಲಿ ಇರ್ತೀರಾ, ಅದ್ರದ್ದು ಫಾರ್ 5 years ಪೇಪರ್ ನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ, ಓಕೆನಾ? ಅದಾದ ನಂತರ 60 ಡೇಸ್ ಒಳಗಡೆ ನೀವು ಸಬ್ಮಿಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಎಲ್ಲಿ ಅಂತ ಹೇಳಿದ್ರೆ ನೋಡಿ, ಸೆಲೆಕ್ಷನ್ ಮೇ ಬಿ ಸೆಂಟ್ ಡೈರೆಕ್ಟ್ಲಿ ಟು ಅಂಡರ್ ಸೆಕ್ರೆಟರಿ SR admin, ರೂಮ್ ನಂಬರ್ 34C, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಕೃಷಿ ಭವನ್, ನ್ಯೂ ದಿಲ್ಲಿ 1, ಓಕೆನಾ? ಸೊ ನ್ಯೂ ದಿಲ್ಲಿಗೆ ನೀವು ಕಳಿಸ್ಬೇಕಾಗಿರುತ್ತೆ ಈ ಒಂದು ಪೋಸ್ಟ್ ನ, ಓಕೆನಾ? ಇಲ್ಲಿ ನೋಡಿ, ನೀವು ಆದಷ್ಟು ಬೇಗನೆ ಕಳಿಸಿ ಸ್ನೇಹಿತರೆ, ಯಾಕಂದ್ರೆ ಜೂನಿಯರ್ ಅಕೌಂಟೆಂಟ್ ಕಮ್ ಸ್ಟೋರ್ ಕೀಪರ್ ಗೆ ಕರೆದಿರುವಂತದ್ದು. ಸೊ ವೇಕೆನ್ಸಿ 5 ಇದೆ. ಗ್ರೂಪ್ ಸಿ, ನಾನ್ ಗೆಜೆಟೆಡ್, ಪೇ ಲೆವೆಲ್ 5 ಮೆಟ್ರಿಕ್ಸ್, ಏಜ್ ಲಿಮಿಟ್ ಬಂದು 56. ಪೀರಿಯಡ್ ಆಫ್ ಡೆಪ್ಯೂಟೇಷನ್ 3 ವರ್ಷ ಇರುತ್ತೆ ಸ್ನೇಹಿತರೆ. 3 ವರ್ಷದ ಕೆಲಸ ಇದು, ಓಕೆನಾ? ಇನ್ಕ್ಲೂಡಿಂಗ್ ಶಾರ್ಟ್ ಟರ್ಮ್ ಕಾಂಟ್ರಾಕ್ಟ್ಸ್, ಓಕೆನಾ? ಅದ ನಂತರ ವಿತ್ 5 years ಆಫ್ ರೆಗ್ಯುಲರ್ ಸರ್ವಿಸ್ ಪೇ ಲೆವೆಲ್ 4 ಅವ್ರು ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿರುವಂತದ್ದು. ಎಸೆನ್ಷಿಯಲ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಾಮರ್ಸ್, ಆಮೇಲೆ ಡಿಸೈರಬಲ್ 2 years ಎಕ್ಸ್ಪೀರಿಯನ್ಸ್ ಆಫ್ ಕ್ಯಾಶ್ ಮ್ಯಾನೇಜ್ಮೆಂಟ್, ಅಕೌಂಟ್, ಸ್ಟೋರ್ ಕೀಪರ್ಸ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಆಫೀಸಸ್, ಬ್ಯಾಂಕ್ಸ್, ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್, ಓಕೆನಾ? ಸೊ ಇದನ್ನ ನೀವು ಗಮನಿಸಲೇಬೇಕು. ಸೊ 2 years ಆಫ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಯಾರ್ಯಾರಿಗೆ? ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ, ಬ್ಯಾಂಕ್, PSU, ಈ ರೀತಿ
BCom ಅಲ್ಲಿ ಮಾಡಿರೋಂಥವ್ರು ಕ್ಯಾಶ್ ಮ್ಯಾನೇಜ್ಮೆಂಟ್ ಅಕೌಂಟ್ಸ್ ಸ್ಟೋರ್ ಕೀಪ್ ಅಲ್ಲಿ ನೀವು ಕೆಲಸ ಮಾಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೂಡ ಕೆಲಸ ಮಾಡಿದ್ರು ಕೂಡ ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಓಕೆನಾ. ಸೊ ಅದಾದ ನಂತರ ನೀವು ಅಪ್ಲಿಕೇಶನ್ ಎಲ್ಲೆಲ್ಲಿ ಇರೋದು ಪೋಸ್ಟ್ ಅಂತ ಹೇಳಿದ್ರೆ ಭೋಪಾಲ್ ಅಲ್ಲಿ, ಬೆಂಗಳೂರು, ಲಕ್ನೋ, ಪುಣೆ, ಕೋಲ್ಕತ್ತಾ ಇದಿಷ್ಟು ಪೋಸ್ಟ್ ಗಳಲ್ಲಿ ಪೋಸ್ಟಿಂಗ್ ಇರುತ್ತೆ ಸ್ನೇಹಿತರೆ. ಓಕೆನಾ. 3 ವರ್ಷ ಪೋಸ್ಟಿಂಗ್ ಅಲ್ಲಿರುತ್ತೆ. ಅದಾದ ನಂತರ ನೀವು ವಾಪಸ್ಸು ಬರ್ಬೋದಾಗಿರುತ್ತೆ. ಸೊ ಬಯೋಡೇಟಾ ಅಂತ ಏನಿದೆ ಈ ಒಂದು ಡೀಟೇಲ್ಸ್ ನ ಫುಲ್ ಫಿಲ್ಅಪ್ ಮಾಡ್ಬೇಕಾಗಿರುತ್ತೆ. ನಿಮ್ಮ ನೇಮು, ಡೇಟ್ ಆಫ್ ಬರ್ತ್, ಸರ್ವಿಸು, ಎಜುಕೇಶನ್ ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸು, ಮತ್ತೆ ಏನಾದ್ರು ಎಜುಕೇಶನ್ಸ್ ಎಕ್ಸ್ಟ್ರಾ ಮಾಡಿದ್ರೆ ಅದು, ಮತ್ತೆ ನಿಮ್ಮ ಸಿಗ್ನೇಚರ್, ನಿಮ್ಮ ಅಡ್ರೆಸ್. ಓಕೆನಾ. ಫುಲ್ ಪ್ರತಿ ಒಂದು ಡೀಟೇಲ್ಸ್ ನೀವು ಇಲ್ಲಿ ಫಿಲ್ ಮಾಡ್ಬೇಕಾಗಿರುತ್ತೆ. ಸೊ ಇದಿಷ್ಟು ಫಿಲ್ ಮಾಡ್ಬಿಟ್ಟು ಈ ಒಂದು ಪೇಪರ್ ಏನಿದೆ ಪ್ರಿಂಟ್ ಔಟ್ ಮಾಡಿ ಇಲ್ಲಿ ನಿಮ್ಮ ಸಿಗ್ನೇಚರ್ ಹಾಕ್ಬಿಟ್ಟು ನೀವು ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಅದಂತರ ಸರ್ಟಿಫಿಕೇಟ್ ಆಫ್ ದ ಎಂಪ್ಲಾಯರ್ ಆರ್ ಕೇಡರ್. ಓಕೆನಾ. ಸೊ ಯಾರಾದ್ರೂ ನೀವು ಇದರಲ್ಲಿ ಇದ್ರೆ ನೀವು ಲಾಸ್ಟ್ 5 years ಪೇಪರ್ಸ್ ನ ಕೊಡ್ಬೇಕಾಗಿರುತ್ತೆ. ಆಮೇಲೆ ನೀವು ನಿಮ್ಮ ಸೀನಿಯರ್ ಕಡೆಯಿಂದ, ಗೆಜೆಟೆಡ್ ಆಫೀಸರ್ ಕಡೆಯಿಂದ ಸೀಲು ಸಿಗ್ನೇಚರ್ ತಗೋಬೇಕಾಗಿರುತ್ತೆ. ಓಕೆನಾ. ಸೊ ಈ 2 ಇದನ್ನ ಪ್ಲಸ್ ನಿಮ್ಮ ಡಾಕ್ಯುಮೆಂಟ್ಸ್ ನ ಎಲ್ಲಾನು ಶೇರ್ ಮಾಡ್ಬೇಕಾಗಿರುತ್ತೆ. ಓಕೆನಾ. ಸೆಂಡ್ ಮಾಡ್ಬೇಕಾಗಿರುತ್ತೆ. ಎಲ್ಲಿಗೆ ಸೆಂಡ್ ಮಾಡ್ಬೇಕು ಹೇಳಿ, ನೀವು ಡೆಲ್ಲಿ ಕಳಿಸ್ಬೇಕಾಗಿರುತ್ತೆ. ಓಕೆನಾ. ಸೊ ಡೆಲ್ಲಿ ಕಳಿಸ್ಬೇಕಾಗಿರೋದು ಅಡ್ರೆಸ್ ಇಲ್ಲಿ ನಿಮ್ಗಾಗ್ಲೇ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ. ಸೊ ನೋಡಿ ಇಲ್ಲಿದೆ, ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗಿರುತ್ತೆ. ಓಕೆನಾ. ಅಂಡರ್ ಸೆಕ್ರೆಟರಿ SR ಅಡ್ಮಿನ್, ರೂಮ್ ನಂಬರ್ 34C, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಕೃಷಿ ಭವನ್, ಡೆಲ್ಲಿ. ಓಕೆನಾ. ಸೊ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗಿರುತ್ತೆ. ಲಾಸ್ಟ್ ಡೇಟ್ 27 ಆಗಿರೋದ್ರಿಂದ ಬೇಗ ಕಳಿಸಿ ಸ್ನೇಹಿತರೆ. ಯಾಕಂದ್ರೆ ಸ್ಪೀಡ್ ಪೋಸ್ಟ್ ಒಂದು 4-5 ದಿನ ಅಂತರೂ ಮಿನಿಮಮ್ ತಗೊಳುತ್ತೆ. ಓಕೆನಾ. ಸೊ ಇನ್ನು ನೀವು ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಗದಗಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯದಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಎಲ್ಲ ಪ್ರತಿಯೊಂದು ವಿಡಿಯೋಗಳನ್ನ ನೀವು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಹೋದ್ರೆ ಸಾಕು, ನೀವು ನೋಡ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ NMDC ಅಲ್ಲಿ ಕರೆದಿರುವಂತದ್ದು, KPTCL ಅಲ್ಲಿ, ಮೆಟ್ರೋದಲ್ಲಿ ಕರೆದಿರುವಂತದ್ದು, ITI ಪಾಸ್, 10th ಡಿಗ್ರಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಈ ಒಂದು ಪೋಸ್ಟ್ ಗಳನ್ನ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ. ಸೊ ಲೇಟೆಸ್ಟ್ ಅಪ್ಡೇಟ್ಸ್ ಗಳಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.